ಮೈಸ ಈ ಈ ಭೂಮಂಡಲದ ದೊರೆ. ನೀವು ಬಾಂಬೆ ಗೆಜೆಟರ್ ತಗೊಳ್ಳಿ, ಮದ್ರಾಸ್ ಗೆಜೆಟರ್ ತಗೊಳ್ಳಿ, ಮೈಸೂರು ಗೆಜೆಟರ್ ತಗೊಳ್ಳಿ, ದೀಪವಂಶಿ ಪುಸ್ತಕ ತಗೊಳ್ಳಿ, ಮಹಿಷಾಸನ ಪುಸ್ತಕ ತಗೊಳ್ಳಿ, ಬೌದ್ಧ ಸಾಹಿತ್ಯಗಳನ್ನ ತಗೊಳ್ಳಿ, ಎಲ್ಲದರಲ್ಲೂ ಮಹಿಷ ಇತಿಹಾಸ ಪುರುಷನಾಗಿದ್ದಾನೆ. ಪುರಾಣದ ಪುರುಷ ಅಲ್ಲ, ಇತಿಹಾಸ ಪುರುಷ ಆಗಿದ್ದಾನೆ. ಹೀಗಾಗಿ ನಮ್ಮ ಆದಿ ದೊರೆ ಮಹಿಷ ಮಂಡಲ ದೊರೆ ಮಹಿಷಾಸುರನನ್ನ ನೀವು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರೆ, ಆ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಫಸ್ಟ್ ದರ್ಶನ ಆಗೋದೇ ಮಹಿಷಾಸುರ. ನೀವು ಮಹಿಷನನ್ನ ಮುಟ್ಟೆ ಮುಂದಕ್ಕೆ ಹೋಗ್ಬೇಕು. ಇಷ್ಟು ಸಣ್ಣ ಕಲ್ಪನೆ ನಿಮ್ಗೆ ಇರ್ಬೇಕಲ್ವಾ, ಒಂದು ಸಣ್ಣ ಸೂಕ್ಷ್ಮತೆ ನಿಮ್ಗೆ ಇರ್ಬೇಕಲ್ವಾ. ಮಹಿಷನನ್ನ ದಾಟೇ ನೀವು ಮುಂದಕ್ಕೆ ಹೋಗ್ಬೇಕು. 1670 ದೊಡ್ಡದೇವರಾಜ ಒಡೆಯರು ಅಲ್ಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅವ್ರಿಗೆ ಬುದ್ಧಿ ಇರಲಿಲ್ವಾ? ಅವ್ರಿಗೆ ಜ್ಞಾನ ಇರಲಿಲ್ವಾ? ಅವ್ರಿಗೆ ಇತಿಹಾಸ ಗೊತ್ತಿರಲಿಲ್ವಾ? ಎಷ್ಟು ದಿವಸ ಇತಿಹಾಸವನ್ನು ತಿಳಿಸ್ತೀರಿ? ಎಷ್ಟು ದಿವಸ ನಮ್ಮ ಮೂಲ ಪುರುಷರನ್ನು ಅವಮಾನ ಮಾಡ್ತೀರಿ? ಎಷ್ಟು ದಿನ ನಮ್ಮನ್ನು ನೀವು ರಾಕ್ಷಸರು ಅಂತ ಕರಿತೀರಿ? ಅದಕ್ಕೆ ಮಹೇಶ್ ಚಂದ್ರ ಗುರು ಅವರು ಪುರುಷೋತ್ತಮ ಹೇಳಿದಾಗೆ, ನಿಮ್ಮ ಸಿದ್ಧಾಂತಕ್ಕೆ ನಮ್ಮ ಧಿಕ್ಕಾರ. ನಾವು ಯಾರ ವಿರೋಧಿಗಳು ಅಲ್ಲ. ಸಂವಿಧಾನ ಸರ್ವರಿಗೂ ಸಮಪಾಳು, ಸರ್ವರಿಗೂ ಸಮಪಾಲು, ಸೋದರತೆ, ಸಮಗ್ರತೆ, ಅಖಂಡತೆ, ಭಾತೃತ್ವವನ್ನು ಹೇಳ್ಕೊಟ್ಟಿದೆ ನಮಗೆ. ನೀವು 300 ಜನ ಸೇರಿ ದಸರಾ ಮಾಡೋರು ನಮ್ಗೆ 20 ಜನಕ್ಕೆ ಅವಕಾಶ ಕೊಡಲ್ಲ ಅಂದ್ರೆ ಯಾವ ಪ್ರಜಾಪ್ರಭುತ್ವದಲ್ಲಿದ್ದೀರಿ? ಯಾವ ಜಿಲ್ಲಾಡಳಿತ ನೀವು ಯಾವ ಕಾನೂನನ್ನು ಪಾಲಿಸ್ತಾ ಇದ್ದೀರಿ? ಪೊಲೀಸ್ ಕಮಿಷನರು ಯಾವ ಆಕ್ಟ್ನಲ್ಲಿ ನೀವು ಇದನ್ನು ನಿರಾಕರಿಸ್ತೀರಿ? ಲಕ್ಷಾಂತರ ಜನ ಬರ್ತಾರೆ ಅಂತ ನೀವು ಹಿಂಬಾರ ಕೊಡ್ತೀರಲ್ಲ. ನೀವು, ನಾನು ಹೇಳೋದು ಲಕ್ಷಾಂತರ ಜನ ಬರ್ತಾರೆ ಅಂತ ಹೇಳ್ತಿರಲ್ಲ, ನೀವು ಆಕ್ಚುಲಿ ಮೀಟಿಂಗಲ್ಲಿ 300 ಜನದ ಮೇಲೆ ಸೇರ್ಬಾರ್ದು ಅಂತ ಹೇಳಿದಿರಿ. ನಾವು ನಾಳೆ ವಿಡಿಯೋ ಮಾಡಿಸ್ತೇವೆ ಚಾಮುಂಡಿ ಬೆಟ್ಟದಲ್ಲಿ. 300 ಮೇಲಿದ್ರೆ ನಾವೇ ಕೇಸ್ ಹಾಕ್ತೀವಿ ನಿಮ್ಮ ಮೇಲೆ. ವಿ ಆರ್ ಫೈಲ್ ದಿ ಕೇಸ್. ನಾಳೆ ವಿಡಿಯೋ ಮಾಡಿಸ್ತೀವಿ ನಾವು, ದಸರಾ ಉದ್ಘಾಟನೆ ವಿಡಿಯೋ ಮಾಡಿಸ್ತೀವಿ ನಾವು. ಅಲ್ಲಿ ನೀವೇನಾದರೂ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ನಾವು ವಿ ಶುಡ್ ಫೈಲ್ ದಿ ಕೇಸ್. ನಾವೇ ಮಾಡ್ತೀವಿ, ನಮಗೂ ಗೊತ್ತಿದೆ ಕಾನೂನು. ನಾವೇನು ಕೇಳ್ಕೊಂಡ್ವಿ ಪುರುಷೋತ್ತಮ ಅವರು? 20 ಜನನ ನೀವು ಕರ್ಕೊಂಡೋಗಿ, ಪೊಲೀಸರು ನೀವೇ ಕರ್ಕೊಂಡೋಗಿ, ಜಿಲ್ಲಾಡಳಿತ ನೀವೇ ಕರ್ಕೊಂಡೋಗಿ ಪುಷ್ಪಾರ್ಚನೆ ಮಾಡಿ ಬನ್ನಿ ಅಂದ್ರೆ ನಿಮ್ಗೆ ಆಗಲ್ಲ ಅಂದ್ರೆ ಯಾವ ಸಂವಿಧಾನ ಕಾಯ್ಲಿಕ್ಕೆ ನೀವಿದ್ದೀರಿ? ಮತ್ತೆ ನೀವು ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಮನು ಸಂವಿಧಾನದ ಉಸ್ತುವಾರಿ ವಹಿಸ್ಕೊಂಡಿದ್ದೀರಾ? ಮನು ಸಂವಿಧಾನ ಜಾರಿ ಇದೆ ಹಾಗಾದ್ರೆ ಇಲ್ಲಿ? ನಮ್ಮ ಪ್ರಶ್ನೆ ಸಂವಿಧಾನಾತ್ಮಕವಾಗಿದೆ. ನಾವು ಯಾರ ಮನಸ್ಸನ್ನು ಬೇಜಾರು ಮಾಡೋದಿಲ್ಲ. ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ 2 ಸರಿ ಮನವಿ ಕೊಟ್ಟಿದ್ದಾರೆ. ಕರ್ತವ್ಯ ಏನು? ಪೊಲೀಸ್ ಆಯುಕ್ತರ ಕರ್ತವ್ಯ ಏನು? ಸಭೆನೇ ಕರೆದಂಗೆ ನೀವು ಏಕಾಏಕಿ ನೀವು ಒಂದು ಹಿಂಬಾರ ಕೊಡ್ತೀರಿ ಅಂದ್ರೆ ಯಾವ ಕಾನೂನನ್ನು ಪಾಲಿಸಲಿಕ್ಕೆ ಕೂತಿದ್ದೀರಿ? 2014, 2015, 2016, 2017, 2018 ಯಾವ ಕಾನೂನಿತ್ತು? ಬಹಳ ಬಹಿರಂಗವಾಗಿ ಅದ್ಭುತವಾಗಿ ನಾವು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಲ್ಲ, ಆಗ ಯಾವ ಕಾನೂನಿತ್ತು? ಯಾವ ಸಂವಿಧಾನ ಇತ್ತು? ಯಾವ ಯೂನಿಫಾರ್ಮ್ಗಳನ್ನ ಹಾಕೊಂಡಿದ್ರಿ ಪೊಲೀಸ್ ಇಲಾಖೆಯವರು? ಮತ್ತೆ ಜಿಲ್ಲಾಧಿಕಾರಿಗಳು ಯಾವ ಚೇರ್ನಲ್ಲಿ ಕೂತಿದ್ರಿ? ಕ್ಲಾರಿಫಿಕೇಶನ್ ಕೊಡಿ ನೀವೇ. ಆಗ ಒಂದು ಕಾನೂನು ಇತ್ತು, ಈಗ ಒಂದು ಕಾನೂನು ಇದೆಯಾ? ಆಗ ನೀವೇ ಅನುಮತಿ ಕೊಟ್ಟಿದ್ರಿ, ನೀವೇ ಕಾರ್ಯಕ್ರಮ ಅನುಮತಿ ಕೊಟ್ಟು ಪೊಲೀಸ್ ಇಲಾಖೆ ಭಾಳ ನಮ್ಮ ಜೊತೆ ಸಹಕರಿಸಿ 6-7 ವರ್ಷ ಎಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲಾದರೂ ಶಾಂತಿ ಭಂಗ, ಎಲ್ಲಾದರೂ ಶಾಂತಿಗೆ ಧಕ್ಕೆ, ಎಲ್ಲಾದರೂ ಅಹಿತಕರ ಘಟನೆ ನಡೆದಿದೆಯಾ? ನಾವು ಆ ವಂಶಸ್ಥವರೇ ಅಲ್ಲ. ಈ ದೇಶಕ್ಕೆ ಕಾನೂನು ಕೊಟ್ಟಂತ ವಂಶಸ್ಥರು ನಾವು, ಬಾಬಾ ಸಾಹೇಬ್ರ ವಂಶಸ್ಥರು ನಾವು, ಮೂಲ ನಿವಾಸಿ ವಂಶಸ್ಥರು ನಾವು. ಯಾವತ್ತೂ ಕಾನೂನನ್ನು ಉಲ್ಲಂಘನೆ ಮಾಡಲ್ಲ. ಜಿಲ್ಲಾಡಳಿತಕ್ಕೆ ಮತ್ತು ಕಮಿಷನರಿಗೆ ಕೇಳೋದಿಷ್ಟೇ, ನಾವು ಸಭೆ ಕರೀರಿ ಅಂತ ಹೇಳಿದ್ವಿ, ಯಾಕೆ ಕರೆದಿಲ್ಲ? ಮೊದಲನೇದು. ಎರಡನೇದು, 14ರಿಂದ 18ರವರೆಗೂ ನೀವೇ ನಮಗೆ ಸಹಕರಿಸಿ ಮೈಸೂರು ದಸರಾ ಮಾಡಿದಿರಲ್ಲ, ಈಗ ಯಾಕೆ ಮಾಡಲ್ಲ? ಹಾಗಾದ್ರೆ ಈಗ ಯಾವ ಸಂವಿಧಾನವನ್ನು ಜಾರಿ ಮಾಡಿದ್ದೀರಿ? ಇದನ್ನು ನೀವು ಬರ್ಕೊಟ್ಬಿಟ್ರೆ ಸಾಕು ನಮಗೆ. ವಿ ಶುಡ್ ಫೈಲ್ ದಿ ಕೇಸ್ ಇನ್ ದ ಹೈಕೋರ್ಟ್. ನಾವು ಹಾಕೊಳ್ತೀವಿ, ನಮಗೂ ಕಾನೂನು ಇದೆ, ನಮಗೂ ಅಡ್ವೊಕೇಟ್ಸ್ ಇದೆ, ನಮಗೂ ಜಡ್ಜಸ್ ಇದೆ, ಸಂವಿಧಾನ ಇದೆ. ಇಂಥ ಕಾನೂನಿನ ಅಡಿಯಲ್ಲಿ ನಿಮ್ಗೆ ಅವಕಾಶ ಇಲ್ಲ ಅಂತ ಬರೀರಿ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಯಾವಾಗಲೂ ಸಹ ನನಗೆ ದುಃಖ ಆಗೋದು ಏನಂದರೆ, ಮೈಸೂರನ್ನು ಎಷ್ಟು ವರ್ಷ ಮುಚ್ಚಿಡ್ತೀರಾ? ಎಷ್ಟು ವರ್ಷ ರಾಕ್ಷಸ ಅಂತೀರ ನೀವು? ಯಾಕೆ ಸಾಧ್ಯ? ನೀವು ಅದನ್ನ ಹೆಂಗೆ ಪ್ರೂವ್ ಮಾಡ್ತೀರ ನೀವು ರಾಕ್ಷಸ ಅಂತೇಳಿ? ರಕ್ಷಕರನ್ನ ರಾಕ್ಷಸ ಅಂತ ಯಾಕೆ ಮಾಡ್ತೀರ ನೀವು? ನಮಗೆ ಇದು ಭಾಳ ನೋವಾಗಿದೆ ಮೂಲ ನಿವಾಸಿಗಳಿಗೆ. ನಾವೇನು ನಿಮ್ಮನ್ನು ವಿರೋಧ, ಪುರುಷೋತ್ತಮ ಹೇಳಿದ್ರೆ ನಾವು ಯಾರನ್ನೂ ವಿರೋಧ ಮಾಡಲ್ಲ. ನೀವೆಲ್ಲ ದೇವ್ರನ್ನ ಪೂಜೆ ಮಾಡಿ. ಆರ್ಟಿಕಲ್ 25ನಲ್ಲಿ ನಿಮಗೆಲ್ಲ ಅವಕಾಶ ಇದೆ. ಬಿಲೀವ್ ಅಂಡ್ ಫೇತ್ ಅಂಡ್ ವರ್ಷಿಪ್.
ಇಟ್ಸ್ ರಿಲೇಟೆಡ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಕಲ್ಚರಲ್ ರೈಟ್ಸ್ ಇದೆ. ನನಗೆ ಭಾಳ ಬೇಸರ ಆಗಿರೋದು ಜಿಲ್ಲಾಡಳಿತದವರು ಎಲ್ರಿಗೂ ಅವಕಾಶ ಕೊಡಬೇಕು. ನೀವು ಒಂದು 20 ಜನಕ್ಕೂ ನೀವು ಅವಕಾಶ ಕೊಡಲ್ಲ ಅಂದರೆ ಮತ್ತೆ ಯಾವ ಸಂವಿಧಾನವನ್ನು ಕಾಯ್ಲಿಕ್ಕಿದ್ದೀರಿ ನೀವು? ನಮ್ಮ ಹಕ್ಕುಗಳನ್ನ ದಮನ ಮಾಡ್ತೀರಾ, ನಮ್ಗಳನ್ನ ನಾಶ ಮಾಡ್ತೀರಾ? ಹಾಗಾದ್ರೆ ನಾವು ಮೂಲ ನಿವಾಸಿಗಳು ನಿಮಗೆ ಮನುಷ್ಯರ ಥರ ಕಾಣೋದಿಲ್ವಾ? ಭೇಟಿ ಮಾಡಿದ್ದಾರೆ. ಮುಂದಿನ ದಿನಮಾನಗಳು ಇದೇ ಥರ ನೀವು ಮುಂದುವರೆದದ್ದೇ ಆದರೆ, ಜಿಲ್ಲಾಡಳಿತವ್ರು ಇದೇ ಥರ ಮುಂದುವರೆದದ್ದೇ ಆದರೆ ನಾವು ಕೋರ್ಟ್ ಮುಖಾಂತರವಾಗಿ ನಾವೇನು ಕಾನೂನನ್ನ ತಗೋಬೇಕು. ದಸರವನ್ನು ಭಾಳ ಅತ್ಯಂತ ಸರಳವಾಗಿ ಕೋವಿಡ್ ಇರೋದ್ರಿಂದ ನಾವು ಭಾಳ ನಮ್ಮ ಪತ್ರಿಕೆಯಲ್ಲಿ ಬರ್ಕೊಂಡಿದ್ದೀವಿ, ನಾವು ಯಾರೂ ಸೇರೋದಿಲ್ಲ, 20-50 ಜನ ಇರ್ತೀವಿ ಅಷ್ಟೇ. ನಮ್ಗೆ ಅನುಮತಿ ಕೊಡಿ ಅಂದರೆ ನೀವು ಕೊಡಲ್ಲ ಅಂದ್ರೆ ನಾವೇನು ಹೇಳ್ಬೋದು? ಪಾರಂಪರಿಕ ಮೈಸೂರಿಗೆ ಧಕ್ಕೆ ಆಗುತ್ತೆ. ಅರೆ ವಾಟ್ ಇಸ್ ದ ಒರಿಜಿನಲ್ ಹಿಸ್ಟ್ರಿ? ಅಲ್ಲ, ಹಿಸ್ಟ್ರಿ ವಾಟ್ ಇಸ್ ದ ರಿಯಲ್ ಹಿಸ್ಟ್ರಿ? ಬೇರೆ ದೇಶದವರೆಲ್ಲ ಬಂದು ಮೈಸೂರಿಗೆ ಬೈದ್ಬಿಟ್ಟು ಹೋಗ್ತಾ ಇದ್ದಾರಾ? ಮೈಸೂರು ನಿಂತ್ಕೊಂಡು ಫೋಟೋ ಹೊಡಿಸ್ಕೊಳ್ತಾರೆ, ಮೈಸೂರು ನಿಂತ್ಕೊಂಡು ಎಲ್ಲ ಪ್ರೀತಿಯಿಂದ ಒಪ್ಕೊಳ್ತಾರೆ. ಹಾಗಾಗಿ ಯಾರನ್ನು ದ್ವೇಷ ಮಾಡಬಾರ್ದು, ಯಾರಿಗೂ ನೋವು ಕೊಡಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ರೈಟ್ಸ್ ಇದೆ. ಹಾಗಾಗಿ ಮುಂದಾದ್ರೂ ನಾನು ಹೇಳೋದು, ಜಿಲ್ಲಾಧಿಕಾರಿಗಳಿಗೆ ಸಮನ್ಸ್ ಜಾರಿಯಾಗಿದೆ. ನ್ಯಾಷನಲ್ ಶೆಡ್ಯೂಲ್ ಕ್ಯಾಸ್ಟ್ ನ್ಯಾಷನಲ್ ಅಟ್ರಾಸಿಟಿ ಬುಕ್ ಮಾಡ್ಲಿಕ್ಕೆ ಮಾಡಿದ್ದೀವಿ. ವಿ ಆರ್ ಬುಕ್ ದಿ ಅಟ್ರಾಸಿಟಿ ಫಾರ್ ಕಮಿಷನರ್ ಅಂಡ್ DC. ನಾವು ಅನುಮತಿ ಕೂಡ ಇರೋದ್ರಿಂದ ಚಾಮುಂಡಿ ಬೆಟ್ಟದಲ್ಲಿ ಅಸ್ಪೃಶ್ಯತೆ ಆಚರಣೆ ಆಗ್ತಿದೆ 100% ಹೇಳ್ತೀನಿ. ವಿ ಆರ್ ಬುಕ್ ದಿ ಅಟ್ರಾಸಿಟಿ. ವೈ? ಬಿಕಾಸ್ ನಮಗೆ ನೋವಾಗಿದೆ. ನೀವು ಚಾಮುಂಡಿ ಬೆಟ್ಟದಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡ್ತೀರಾ? ಹಾಗಾದರೆ ಯಾಕೆ ನಮ್ಮನ್ನು ಬಿಡೋದಿಲ್ಲ? ವೈ ಶುಡ್ ಯು ವಿಲ್ ಬಿ ಮೇಕ್ ಎ ಬಾಯ್ಕಾಟ್ ಫಾರ್ ಮೀ ಇನ್ ದಿ ಪ್ರೆಸ್ ಕ್ಲಾಸ್? ಭಾಳ ನೋವಿನ ಸಂಗತಿ ಇವೆಲ್ಲ. ಯಾವುದೇ ಕಾರಣಕ್ಕೂ ಜಿಲ್ಲಾಡಳಿತ ಯೋಚನೆ ಮಾಡಬೇಕು. ದಕ್ಷ ಅಧಿಕಾರಿಗಳು ಬಂದಿದ್ದೀರಿ ನೀವು, ಒಳ್ಳೆ ಹೆಸರು ಮಾಡಿದಂಥ ಅಧಿಕಾರಿಗಳಿದ್ದೀರಿ ನೀವು, ಕಾನೂನು ಚೆನ್ನಾಗಿ ಗೊತ್ತಿರೋ ಅಧಿಕಾರಿಗಳಿದ್ದೀರಿ ನೀವು, ಕಾನೂನು ಓದ್ಕೊ ಬಂದಿದ್ದೀರಿ ನೀವು. ಅಟ್ಲೀಸ್ಟ್ ಕರೆದು ಮಾತಾಡ್ಬೇಕು ತಾನೆ. ಸೂತ್ರ ಪ್ರಜ್ಞೆ ಬೇಕಲ್ವ? ಕರೆದು ಮಾತಾಡಬೇಕು. ಈ ಥರ ನಿಮ್ಮಿಂದ ತೊಂದರೆ ಆಗ್ತಿದೆ, ನಿಮ್ಮಿಂದ ಇಂಥ ಸಮಸ್ಯೆ ಆಗ್ತಿದೆ, ನಿಮ್ಮ ಮೈಸೂರು ದಸರಿಂದ ನಮ್ಗೆ ಈ ಥರ ಸಮಸ್ಯೆ ಇದೆ ಹೇಳ್ಬೇಕಲ್ವ? ನಮಗೆ ಕೂರ್ಸಿ ಹೇಳ್ಬೇಕಲ್ವ? ನಾವು ಕನ್ವಿನ್ಸ್ ಆಯ್ತೀವಿ. ನೀವು ಸತ್ಯ ಹೇಳಿದ್ರೆ ನಾವು ಕನ್ವಿನ್ಸ್ ಆಯ್ತೀವಿ, ಒಪ್ಕೋತೀವಿ ನಾವು. ನೀವೇನು ಹೇಳಾರ್ದಲ್ಲಿ ಏಕಾಏಕಿ ಸರಿ 144 ಮಾಡಿದ್ರಿ, ಏನು ಮಾಡ್ಲಿಕ್ಕೆ ಹೋಗಿದ್ವಿ ನಾವು ಅಲ್ಲಿ? ಅದರಿಂದ ನಮಗೆ ಭಾಳ ನೋವಿದೆ. ಮಾನ್ಯ ಗೃಹ ಮಂತ್ರಿಗಳಿಗೆ ಮತ್ತು ಹೋಮ್ ಸೆಕ್ರೆಟರಿಗೆ ಮತ್ತು ಚೀಫ್ ಸೆಕ್ರೆಟರಿಗಳಿಗೆ ಪತ್ರ ಬರೆದಿದ್ದೀವಿ. ಸಮನ್ಸ್ ಜಾರಿಯಾಗಿದೆ DC-ಗೆ ಮತ್ತು ಕಮಿಷನರಿಗೆ. ಅವ್ರು ಉತ್ತರ ಕೊಡಲಿ. ನಾವಂತೂ ಅಟ್ರಾಸಿಟಿ ಬುಕ್ ಮಾಡ್ಲಿಕ್ಕೆ ತಯಾರಿದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಅಟ್ರಾಸಿಟಿ ಬುಕ್ ಮಾಡ್ತೀವಿ. ಅವ್ರು ಅದನ್ನು ಅನುಭವಿಸಲಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ, ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲ ಮೈಸೂರು ದಸರಾ ಸಮಿತಿ ಸದಸ್ಯರು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗಟ್ಟಾಗಿ, ಮೂಲ ನಿವಾಸಿಗಳ ಹಬ್ಬ ಇದು, ನಾಟ್ ಇನ್ ದಿ ಶೆಡ್ಯೂಲ್ ಕ್ಯಾಸ್ಟ್, ಎಲ್ಲ ಮೂಲ ನಿವಾಸಿಗಳ ಹಬ್ಬ ಇದು. ಮೈಸೂರು ಮೂಲ ನಿವಾಸಿಗಳ ರಾಜ ಅವರು. ಹಾಗಾಗಿ ದಯಮಾಡಿ ನಾವು ಯಾರ ವಿರುದ್ಧನೂ ಮಾತಾಡೋಕೆ ಹೋಗೋದಿಲ್ಲ. ಕಾನೂನು ಏನಿದೆ ಅದನ್ನೇ ಮಾತಾಡ್ತೀವಿ. ಯಾವ ಸಂವಿಧಾನವನ್ನು ಜಾರಿ ಮಾಡಲಿಕ್ಕೆ ಕೂತಿದ್ದೀರಿ ಇದನ್ನು ತಾವು ಕ್ಲಾರಿಫಿಕೇಶನ್ ಕೊಡಬೇಕು. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ಕಾನೂನು ನಿಮಗೊಂದು ನಮಗೊಂದು ಇರಲ್ಲ, ಕಾನೂನು ಎಲ್ಲರಿಗೂ ಒಂದೇ ಇದೆ. ನಾವು ಮೈಸೂರು ದಸರಾವನ್ನು ಚಾಮುಂಡಿ ಬೆಟ್ಟದಲ್ಲೇ ಆಚರಣೆ ಮಾಡಲಿಕ್ಕೆ ಕೋರ್ಟ್ ಮುಖಾಂತರ ನಾವು ಅನುಮತಿ ತಗೊಂಡು ಕಾರ್ಯಕ್ರಮ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿ ನನ್ನ ಮಾತು ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಭಾರತ್. ಧನ್ಯವಾದಗಳು.